ಹಾಯ್ ಎಲ್ಲರಿಗೂ ಶುಭೋದಯ. ನಾನು ನಿಮ್ಮ ಸ್ವಾತಿ. ಫ್ರೆಂಡ್ಸ್, ಇವತ್ತು ನವರಾತ್ರಿಯ 2ನೇ ದಿನ. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಫ್ರೆಂಡ್ಸ್, ನಿಮ್ಮಲ್ಲಿ ತುಂಬ ಜನ ನನಗೆ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ರಿ, ಆಗ ಯಾಕೆ ವಿಡಿಯೋ ಹಾಕ್ತಾ ಇಲ್ಲ ಅಂತ. ಯಾಕೆ ನಾನು ವಿಡಿಯೋ ಹಾಕ್ತಾ ಇಲ್ಲ ಅನ್ನೋಕ್ಕೆ ಒಂದು ಸ್ಯಾಡ್ ರೀಸನ್ ಇದೆ ಫ್ರೆಂಡ್ಸ್. ಅಪ್ಕಮಿಂಗ್ ವಿಡಿಯೋಸ್ದಲ್ಲಿ ನಾನು ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನಿಮಗೆ ಗೊತ್ತೇ ಇದೆ, ಒಂದು ಚಾನಲ್ ಸ್ಟ್ಯಾಂಡ್ ಆಗಬೇಕು ಅಂತಂದರೆ ಅದಕ್ಕೆ ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ ಅಂತ ಅಷ್ಟೇ ಹಾರ್ಡ್ ವರ್ಕ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ಸಮಯದಲ್ಲಿ ನನಗೆ ನಿಮ್ಮ ಸಪೋರ್ಟ್ ಬೇಕು. ಅಪ್ಕಮಿಂಗ್ ವಿಡಿಯೋಸ್ದಲ್ಲಿ ತುಂಬಾ ಇನ್ಫಾರ್ಮೇಟಿವ್ ಹಾಗೂ ವ್ಯಾಲ್ಯೂಬಲ್ ವಿಡಿಯೋಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ನಿಮ್ಮ ಎಲ್ಲ ಕ್ವರೀಸ್ಗಳನ್ನು ನಾನು ಸಾಲ್ವ್ ಮಾಡ್ತೀನಿ. ನವರಾತ್ರಿ ಸ್ಟಾರ್ಟ್ ಆಗಿದೆ ಆ್ಯಸ್ ಯು ನೋ, ಆ್ಯಂಡ್ ನವರಾತ್ರಿಯಲ್ಲಿ ನಾನು ಒಂದು ರಿಚುವಲನ್ನು ಫಾಲೋ ಮಾಡ್ತೀನಿ. ಅದಕ್ಕಾಗಿ ನಾನು ಬೆಳಗ್ಗೆ 3 ಗಂಟೆಗೆ ಹೇಳ್ತೀನಿ. ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಪೂಜೆಯನ್ನು ಮಾಡ್ತೀನಿ. ಅರಿಶಿಣದಲ್ಲಿ ಸ್ವಲ್ಪ ಗೋಮೂತ್ರ ಹಾಗೂ ನೀರನ್ನು ಸೇರಿಸಿ ಒಂದು ಲೇಪನ್ನು ರೆಡಿ ಮಾಡಿಕೊಂಡು ಹೊಚ್ಚಲಿಗೆ ಅಪ್ಲೈ ಮಾಡೋದ್ರಿಂದ ಪಾಸಿಟಿವಿಟಿ ಅಟ್ರಾಕ್ಟ್ ಆಗುತ್ತೆ, ಮನೆಯಲ್ಲಿ ಪಾಸ್ಪರಿಟಿ ಇರುತ್ತೆ ಆ್ಯಂಡ್ ನೆಗೆಟಿವಿಟಿ ರಿಮೂವ್ ಆಗುತ್ತೆ ಅಂತ ಹೇಳ್ತಾರೆ. ಮುಹೂರ್ತದಲ್ಲಿ ಮಾಡುವಂಥ ಪೂಜೆ ಬೇಗನೆ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಆದಷ್ಟು ನೀವು ಕೂಡ ಈ ರೀತಿ ವಿಶೇಷ ಸಂದರ್ಭಗಳಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ಮಾಡಿ. ಈ ನವರಾತ್ರಿಯಲ್ಲಿ ನೀವು ಯಾವ ರೀತಿಯ ರಿಚುವಲನ್ನು ಫಾಲೋ ಮಾಡ್ತೀರಿ ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಆ್ಯಂಡ್ ಈ ರೀತಿಯಾಗಿ ನಾನು ದೀಪ ಧೂಪ ಹಚ್ಚಿ ನಂತರ ರೆಗ್ಯುಲರ್ ರೂಟೀನನ್ನು ಫಾಲೋ ಮಾಡ್ತೀನಿ. ಇವಾಗ ಸುಮಾರು 5 ಗಂಟೆ ಆಗಿದೆ. ನಾನು ಇವಾಗ ಲಂಚನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಾರ್ನಿಂಗ್ ನಾನು ಹೆಲ್ದಿ ಡ್ರಿಂಕನ್ನು ಕುಡಿತೀನಿ. ಹಾಫ್ ಆನ್ ಅವರ್ ಆದ ನಂತರ ನಾನು ನಾರ್ಮಲ್ ಆಗಿ ಟೀಯನ್ನು ಕುಡಿತೀನಿ. ಸೊ ಇವಾಗ ನಾನು ಲಂಚ್ ಪ್ರಿಪೇರ್ ಮಾಡ್ತಾ ನಾನು ನನ್ನ ಟೀ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ತಿನ್ನಲು ಇನ್ನು ಟೈಮ್ ಇರೋದ್ರಿಂದ ನಾನು ಚಹಾ ಜೊತೆ ಹಾಫ್ ಚಪಾತಿಯನ್ನು ತಗೊಂಡು ತಿಂತೀನಿ. ಸೊ ಯಾರಿಗೆಲ್ಲ ಟೀ ಆ್ಯಂಡ್ ಚಪಾತಿ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ, ನನಗೆ ತುಂಬಾ ಇಷ್ಟ ಆಗುತ್ತೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ದೋಸೆ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಮೊದಲಿಗೆ ಸಬ್ಜಿಯನ್ನು ಮಾಡ್ತಾ ಇದ್ದೀನಿ. ಅದಾದ ನಂತರ ನಾನು ಚಟ್ನಿ ಕೂಡ ಮಾಡ್ತೀನಿ. ಫ್ರೆಂಡ್ಸ್, ದೋಸೆ ಮಾಡುವಾಗ ನಿಮಗೊಂದು ಟಿಪ್ ಕೊಡ್ತೀನಿ ಫ್ರೆಂಡ್ಸ್. ನಾನ್ ಸ್ಟಿಕ್ ತವ ಇಲ್ಲಾಂದ್ರೂ ಕೂಡ ನೀವು ಐರನ್ ತವ ಮೂಲಕ ಕ್ರಿಸ್ಪಿ ದೋಸೆಯನ್ನು ಮಾಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಐರನ್ ತವ ಮೂಲಕನೇ ಯಾವ ರೀತಿ ಕ್ರಿಸ್ಪಿ ದೋಸೆ ಮಾಡ್ಬೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು 5 ನಿಮಿಷದವರೆಗೆ ಚೆನ್ನಾಗಿ ಉರಿಸ್ಬೇಕು. ಒಂದು 5 ನಿಮಿಷ ಆದ ನಂತರ ತವ ಚೆನ್ನಾಗಿ ಕಾದಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಚ್ಚಿ ಚೆನ್ನಾಗಿ ಅದನ್ನು ಗ್ರೀಸ್ ಮಾಡಿಕೊಡಿ. ನಂತರ ಒಂದು 2-3 ನಿಮಿಷ ಹಾಗೆ ಬಿಟ್ಟು ನಂತರ ನಾರ್ಮಲ್ ನೀವು ಯಾವ ರೀತಿ ದೋಸೆಯನ್ನು ಮಾಡ್ತೀರಾ ಅದೇ ರೀತಿಯಾಗಿ ದೋಸೆಯನ್ನು ಮಾಡಿ. ಫ್ರೆಂಡ್ಸ್, ಯೂಶ್ವಲಿ ನಾನು ನಾನ್ ಸ್ಟಿಕ್ ಬದಲು ಐರನ್ ತವ ಯೂಸ್ ಮಾಡಲು ಪ್ರಿಫರ್ ಮಾಡ್ತೀನಿ. ಫ್ರೆಂಡ್ಸ್, ಈ ಚಿಕ್ಕ ಟಿಪ್ ಫಾಲೋ ಮಾಡೋದ್ರಿಂದ ನೋಡ್ಬೋದು ದೋಸೆ ಯಾವುದೇ ರೀತಿಯಾಗಿ ತವಾಗೆ ಅಂಟ್ಕೊಂಡಿಲ್ಲ, ಯಾವ ರೀತಿ ಬಿಟ್ಕೊಂಡಿದೆ ಅಂತ. ಸೊ ಈ ರೀತಿಯಾಗಿ ನೀವು ಕೂಡ ಇದನ್ನು ಫಾಲೋ ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾಗಿ ಕ್ರಿಸ್ಪಿ ದೋಸೆಯನ್ನು ಮಾಡ್ಬೋದು ನಾನ್ ಸ್ಟಿಕ್ ತವ ಇಲ್ಲದೇ. ಫ್ರೆಂಡ್ಸ್, ಇವಾಗ ಸುಮಾರು 10 ಗಂಟೆ ಆಗಿದೆ. ಇವಾಗ ನಾನು ನನ್ನ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನನ್ನ ಮಾರ್ನಿಂಗ್ 3 to 10 ರೂಟೀನ್ ಅಂತ ಹೇಳ್ಬೋದು. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋಗೆ ಹೈಪ್ ಮಾಡೋದನ್ನು ಮರಿಬೇಡಿ. ಎಷ್ಟು ಹೈಪ್ ಮಾಡ್ತೀರಾ ಅಷ್ಟು ತುಂಬ ಜನಕ್ಕೆ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟಿಲ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.